ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಕನ್ನಡ. ಇದು ಶನಿವಾರದ ಬ್ಲಾಗ್. ಅಲ್ಲೇ ತುಂಬ ದಿನ ಆಯಿತು, 20 ದಿನ ಆಯಿತು. ನನ್ನ ಮಗನಿಗೆ ಮುಡಿ ಕೊಡೋಣ ಅಂದ್ಬಿಟ್ಟು ಮನೆ ದೇವ್ರಿಗೆ ಹೋಗ್ತಾಯಿದ್ದೀವಿ. ನಾನು, ನಮ್ಮ ಯಜಮಾನ್ರು, ನನ್ನ ತಮ್ಮ, ನನ್ನ ನಾದಿನಿ, ನಮ್ಮ ಅಜ್ಜಿ ಮತ್ತು ನಮ್ಮ ಅತ್ತೆ ಎಲ್ಲರೂ ಹೋಗ್ತಾಯಿದ್ದೀವಿ ನಮ್ಮ ಮನೆ ದೇವ್ರಿಗೆ. ನಮ್ಮ ಮನೆ ದೇವರು ಬಿಸ್ಕೂರು ರಂಗನಾಥ ಸ್ವಾಮಿ. ಎಲ್ಲರೂ ಹೋಗ್ತಾಯಿದ್ದೀವಿ. 9 ತಿಂಗಳು ಕೊಡಬೇಕಾಗಿತ್ತು. ಮೇ ಬಿ ನಮ್ಮ ಮಾವ ಸತ್ತೋದ್ರು ಅಂದ್ಬಿಟ್ಟು ಕೊಟ್ಟಿಲ್ಲ. ಅದಕ್ಕೋಸ್ಕರ ವರ್ಷಕ್ಕೆ ಕೊಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ನೋಡಿ, ಹೋಗ್ತಾಯಿದ್ದೀವಿ. ನಿಸರ್ಗ ಎಲ್ಲ ಹಿಂಗೈತೆ ನೋಡೋಕ್ಕೆ ಒಂಥರ ಖುಷಿ. ಮಳೆ ಬೇರೆ ಬಂದ್ಬಿಟ್ಟಿತ್ತು ಅವತ್ತು. ನಮ್ಮ ಅಜ್ಜಿ ಮತ್ತು ನಮ್ಮ ನಾದಿನಿ, ನಮ್ಮಮ್ಮ ಎಲ್ಲ ಏನೇನೋ ಮಾತಾಡ್ತಾಯಿದ್ರು. ನನ್ನ ಮಗ ನಮ್ಮಮ್ಮ ಎತ್ಕೊಂಡಿದ್ರು. ಕೆರೆ ಎಲ್ಲ ಹೆಂಗೆ ತುಂಬಿದೆ. ಇದು ಬಿದ್ನೆಗೆರೆ ಕೆರೆ ತುಂಬಿತ್ತು. ಇದೆಲ್ಲ ನೋಡ್ಕೊಂಡು ಅವರೆಲ್ಲ ಮಾತಾಡ್ತಾಯಿದ್ರು. ನನ್ನ ಪಾಡಿಗೆ ನಾನು ಕೂತ್ಕೊಂಡು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ಕೊಂಡು ಕೂತಿದ್ದೆ. ಏನೋ ಒಂಥರ ಖುಷಿ ಗೈಸ್. ತುಂಬ ದಿನ ಆದಮೇಲೆ ನನ್ನ ಕನಸು ನಿಜ ಆಯ್ತಲ್ವ, ಅದಕ್ಕೋಸ್ಕರ ಖುಷಿ. ನನ್ನ ಕನಸಿನ ಕಾವಲಾಗಿನ ಸೃಷ್ಟಿ ಸುಗ್ಗಿಗೆ ಸಾಕ್ಷಿಯಾಗಿನ ಗಳಿಗೆಗೆ ಚೂರು ಚಿಗುರೋ ಚಿಗುರು ಕಂಡು ತಣಿವೆ ನಾನು. ನನ್ನ ಪುಟ್ಟ ಕೈ, ನನ್ನ ಪುಟ್ಟ ಬಾಯಿ, ನನ್ನ ಪುಟ್ಟ ಕಣ್ಣನ್ನ ಪುಟ್ಟ. ಆ ಬೆಟ್ಟ, ಆ ಗುಡ್ಡ ನೋಡ್ಕೊಂಡು ಹೋಗೋಕೆ ಏನೋ ಒಂಥರ ಖುಷಿ. ಆ ಕಡೆ ಸೈಡೆಲ್ಲ ಮಳೆ ಬಂದಿತ್ತು. ಎಂತೆಂಥ ಗಿಡಗಳವೆ ಗೈಸ್, ಯಪ್ಪ ನೋಡೋಕೆ ಏನೋ ಒಂಥರ ಖುಷಿ. ಎಲ್ಲ ನೋಡ್ಕೊಂಡು ಸುಮ್ಮನೆ ಹೋಗ್ತಾಯಿದ್ದೋ. ಇವ್ರ ಪಡ್ಗರೆಲ್ಲ ಮಾತಾಡ್ತಾಯಿದ್ರು. ನಮ್ಮ ಯಜಮಾನ್ರು ಗಾಡೀಲಿ ಹಿಂದೆ ಬರ್ತಾಯಿದ್ರು. ನಮ್ಮ ನಾದಿನಿ ಮಗಳು ಕರ್ಕೊಂಡು. ಅವಳು ಬೆಂಗಳೂರಿಂದ ಬರಬೇಕಾಗಿತ್ತು. ಅವಳನ್ನ ಕರ್ಕೊಂಬರೋಕೆ ಹೋಗಿದ್ರು, ಕರ್ಕೊಂಬರ್ತಾಯಿದ್ರು. ನೋಡಿ ಎಷ್ಟು ಚೆನ್ನಾಗೈತೆ ನೋಡೋಕ್ಕೆ ಅಂದರೆ 2 ಕಣ್ಣು ಸಾಲದು. ಹಳ್ಳಿ ವಾತಾವರಣ. ನಮ್ಮ ಸಿಟಿ ಕಡೆ ಏನು ವಾತಾವರಣ ಚೆನ್ನಾಗಿರಲ್ಲ. ನನ್ನ ಮಗ ಅಷ್ಟೊತ್ತಿ ಮಲಿಕೋಗ್ಬಿಟ್ಟ. ಇದೇನು ಗಿಡ ಅಂತ ನಂಗೆ ಗೊತ್ತಾಗಲಿಲ್ಲ. ನಿಮಗೆ ಗೊತ್ತಾದರೆ ಹೇಳಿ ಗೈಸ್. ಇದೇನು ಅಂತ ನನಗೆ ಗೊತ್ತಾಗಲಿಲ್ಲ. ನಮ್ಮ ಅಮ್ಮಂಗೆ ಕೇಳಿದೆ, ನಂಗೆ ಗೊತ್ತಿಲ್ಲ ಅಂದರು. ನಮ್ಮ ಅಜ್ಜಿನೂ ಕೇಳಿದೆ, ಏನು ಗಿಡ ಅಂತ ನನಗೆ ಗೊತ್ತಿಲ್ಲ ಅಂದರು. ನಿಮ್ಗೆ ಯಾವುದಾದ್ರೂ ಏನು ಗಿಡ ಅಂತ ಅದು ಗೊತ್ತಾದರೆ ಹೇಳಿ ಗೈಸ್. ನೋಡಿ, ಏನೋ ಒಂಥರ ನೋಡಬೇಕು ಅಂದರೆ ಹೊರಗಡೆ ಪ್ರಪಂಚ ಎಷ್ಟು ಸ್ವರ್ಗ ಇರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನನ್ನ ತಮ್ಮ ಮುಂದೆ ಕೂತ್ಕೊಂಡು ಹೋಗ್ತಿದ್ದ. ಹಳ್ಳಿ ಕಡೆ ಅಲ್ಲೇ ರಾಗಿ ಪೈರು ಎಲ್ಲ ಹಾಕ್ಬಿಟ್ಟಿದ್ದಾರೆ. ನೋಡಿ, ಎಲ್ಲ ರಾಗಿ, ಮಾವಿನ ತೋಟ ಎಲ್ಲನೂ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ. ಮಾವಿನ ತೋಟದೊಳಗಡೆನೂ ರಾಗಿ ಪೈರು ಹಾಕಿದರೆ ಅಲ್ಲೆಲ್ಲ ಬರ್ತೈತೆ, ಶುದ್ಧ ಬಂದೈತೆ. ಅದನ್ನೆಲ್ಲ ನೋಡ್ಕೊಂಡು ನಮ್ಮ ಅಜ್ಜಿಗೆ ಹೇಳ್ತಾ ಇದ್ದೆ, ನೋಡುವ ಎಲ್ಲ ಮಾವಿನ ತೋಟದಲ್ಲೆಲ್ಲ ರಾಗಿ ಹಾಕಿದ್ದಾರೆ ಅಂತ. ಇನ್ನೂ ಸ್ವಲ್ಪ ಜನ ಚೆಲ್ಲಿರಲ್ಲ, ಸ್ವಲ್ಪ ಜನ ಚೆಲ್ಲಿದ್ರು. ಬಂದ್ಬಿಟ್ಟು ಅದಕ್ಕೆ ಊರಿಗೆ ಹೋಗಿ ಬಂದು ಫೈನಲಿ ಗುಡಮಾನಹಳ್ಳಿಗೆ ಬಂದಿದ್ದೀವಿ. ನನಗೂ ದೇವಸ್ಥಾನ ಮರ್ತೋಗಿತ್ತು. ನಾನು ಗಾಡೀಲಿ ಬರ್ತಿದ್ದೆ ಸಲ ದೇವಸ್ಥಾನಕ್ಕೆ. ಈ ಸಲ ಫ್ಯಾಮಿಲಿ ಎಲ್ಲ ಬಂದ್ಬಿಟ್ಟು ಆಟೋದಲ್ಲಿ ಬಂದು
ಆಮೇಲೆ ನಾನು ಯಾವ ಕಡೆ ಅಂತ ಗೊತ್ತಾಗಲಿಲ್ಲ. ಆ ಅಂಕಲ್ ಆಟೋದ ಅಂಕಲ್ ನೋಡಿದರು. ಫೈನಲಿ ನಮ್ಮ ಮನೆ ದೇವ್ರಿಗೆ ಬರಬೇಕು ಅಂದ್ಬಿಟ್ಟು ಬಂದ. ಇದನ್ನೆಲ್ಲ ನೋಡೋಕೆ ನಮ್ಮ ಮಾವ ಇರಬೇಕಾಗಿತ್ತು. ನಮ್ಮ ಮಾವ ಇದ್ದಿದ್ದು ಇನ್ನೂ ಚೆನ್ನಾಗಿರೋದು. ದೇವರು ಒಂದು ಕೊಟ್ಟು ಒಂದು ಕಿತ್ಕೋತಾನೆ ಅಂತ ಮಧ್ಯೆ ಐತಲ್ಲ, ಅಷ್ಟೇನು ಮಾಡೋಕ್ಕಾಗಲ್ಲ. ಇನ್ನು ನನ್ನ ತಮ್ಮಂಗೂ ಗೊತ್ತಿರಲ್ಲ, ಮುಂದೆಗಡೆ ಕೂತ್ಕೊಂಡಿದ್ದೆ ಸುಮ್ಮನೆ. ಸೋದ್ರ ಮಾವ ಬರಬೇಕಂತಲ್ಲ ಮಂಡೆ ಕೊಡೋಕ್ಕೆ, ಅದಕ್ಕೆ ಅವನೇ ಬಂದಿದ್ದ, ನನ್ನ ತಮ್ಮನೇ. ಹೋಗ್ತಾ ಇದ್ದೀವಿ. ಇದು ನಮ್ಮ ಮನೆ ದೇವ್ರ ಊರು ಗುಡಮಾಡಳ್ಳಿ. ಏನೋ ಒಂಥರ ಖುಷಿ ಆಯಿತು ಲೈಫು. ಆದರೂ ಒಂದು ಬೇಜಾರು, ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಫೈನಲಿ ನಮ್ಮ ಮನೆ ದೇವ್ರ ಹತ್ರ ಬಂದ. ಇವರು ಬಂದರು ನೋಡಿ. ಇದೇ ನಮ್ಮ ಮನೆಯ ದೇವರು, ಬಿಸ್ಕೂರು ರಂಗನಾಥ ಸ್ವಾಮಿ. ಆಮೇಲೆ ಬಂದರು ಅವಳನ್ನ ಕರ್ಕೊಂಡು ನಮ್ಮ ಅಜ್ಜಿ ಎಲ್ಲರ ಮುಂದೆ ಹೋಗ್ತಿದ್ದೆ, ಕಾಲು ತೊಳ್ಕೊತಿದ್ದೋ. ಫಸ್ಟು ಒಳಗಡೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಒಳಗಡೆ ಹೋಗ್ತಿದ್ದೋ. ಒಳಗಡೆ ಫುಲ್ಲು ಜನ ಅಂದರೆ ಜನ. ನಾನು ಪಾಪುನ ಎತ್ಕೊಂಡು ಸುಮ್ಮನೆ ನಿಂತಿದ್ದೆ. ನಮ್ಮ ಸೋನು ಫೋಟೋ ತೆಗಿತೀನಿ ನೀನು. ಅವನು ಎಷ್ಟು ಚೆನ್ನಾಗಿದೆ ಕೂದಲು ಅಂದರೆ ನೋಡೋಕೆ ಎರಡು ಕಣ್ಣು ಸಾಲದು. ಕೂದಲು ಹೋದ್ಮೇಲೆ ಯಾವ ಥರ ಕಾಣುತ್ತೆ ಅಂತಲೇ ಗೊತ್ತಿರಲ್ವಲ್ಲ, ಅದಕ್ಕೋಸ್ಕರ ಸರಿ ಆಯಿತು ಒಳಗಡೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಒಳಗಡೆ ಎಲ್ಲ ಹೋಗ್ತಿದ್ದೋ. ಒಳಗಡೆ ಅಂತೂ ಫುಲ್ಲು ಜನ ಅಂದರೆ ಜನ. ಪಾಪು ಕರ್ಕೊಂಡು ಹೆಂಗೆ ಹೋಗೋಣ ಅಂದ್ಬಿಟ್ಟು ಪೂಜಾ ಸಾಮಾನೆಲ್ಲ ಕೊಟ್ಬಿಟ್ಟು ತಿರ್ಗಾ ಮಂಡೆ ಕೊಡಬೇಕಾಗಿತ್ತಲ್ವ ಅಂದ್ಬಿಟ್ಟು ಪೂಜಾ ಸಾಮಾನೆಲ್ಲ ಕೊಡೋಣ ಅಂದ್ಬಿಟ್ಟು ಒಳಗಡೆ ಹೋದ. ನೋಡಿ ಎಷ್ಟು ಜನ ಇದ್ದಾರೆ. ಶ್ರಾವಣ ಶನಿವಾರ ಬೇರೆ ಅಲ್ವಾ, ಶ್ರಾವಣ ಶನಿವಾರ ಅಂದ್ಬಿಟ್ಟು ಎಲ್ಲ ತುಂಬ ಜನ ಇತ್ತು. 2ನೇ ವಾರ ಹೋಗಿದ್ದೆವು ನಾವು ಶ್ರಾವಣದಲ್ಲೇ ನಮ್ಮ ಮನೆ ದೇವ್ರುಗಳ್ಗೆ ಹೋಗೋದು. ಮತ್ತು ನಮ್ಮ ಮನೆಯವರು ಮಂಡೆಗೂ ಪೂಜೆ ಸಾಮಾನಿಗೂ ರಸೀತಿ ಬರೆಸ್ತಾ ಇದ್ದಾರೆ. ಅದು ರಸೀತಿ ಕೊಡಲೇಬೇಕಂತೆ. ರಸೀತಿ 100 ರೂಪಾಯಿ ಬರೆಸ್ತಾ ಇದ್ದಾರೆ ಅವರು. ನಾನು ಪಾಪುನ ಎತ್ಕೊಂಡಿದ್ದೆ. ಅವ್ರು ರಸೀತಿ ಬರ್ಸೋದ್ಮೇಲೆ ತಡಿ ಪೂಜೆ ಸಾಮಾನೆಲ್ಲ ಕೊಡೋಣ ಅಂದು ಕೊಟ್ಬಿಟ್ಟು ರಸೀತಿ ಬರ್ಸಿ ಅವ್ರು ಈಚೆಗೆ ಬಂದರು. ವರ್ಷ ಹೋದಾಗೆಲ್ಲ ರಸೀತಿ ಬರೆಸ್ತೀವಿ ಗೈಸ್. ನೀವು ಊರ ಕಡೆ ಹೆಂಗೋ ಗೊತ್ತಿಲ್ಲ, ನಮ್ಮ ಮನೆ ದೇವ್ರುಗಳಲ್ಲಿ ನಾವು ಶ್ರಾವಣಕ್ಕೆ ಒಂದು ಸಲ ಹೋಗೋದು. ರಸೀತಿ ಬರ್ಸಲೇಬೇಕಂತೆ. ಪೂಜೆ ಸಾಮಾನಿಗೂ ರಸೀತಿ ಬರೆಸ್ಬೇಕು. ನಮ್ಮ ಕೈಯಲ್ಲಿ ಅವ್ರು ಅಷ್ಟೇ ಕೊಡಿ ಇಷ್ಟೇ ಕೊಡಿ ಅಂತ ಹೇಳಲ್ಲ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೊಡಬೇಕಷ್ಟೇ. ದೇವರು ಅಷ್ಟೇ ಕೊಡಿ ಇಷ್ಟೇ ಕೊಡು ಅಂತ ಕೇಳಲ್ಲ ಅಲ್ವಾ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೊಟ್ಬಿಟ್ಟು ಏನೇನೋ ಬರಿತಾ ಇದ್ರು ಅನಿಸುತ್ತೆ. ಬರ್ಕಂಗೆ ಕೂತವ್ರೆ ನೋಡಿ. ಮಂಡೆ ಕೊಡೆ ಕೂತ್ಕೊಂಡ ನನ್ನ ತಮ್ಮ. ಅಳ್ತಾ ಇಲ್ಲ. ನಮ್ಮ ಸೋನು ಸ್ಮೈಲ್ ಕೊಡ್ತಿದ್ದೋ. ಫಸ್ಟ್ನೇ ಸಲ ಅಲ್ವಾ ನೋಡಿ. ಸೋದ್ರ ಮಾವ ಕೊಡಬೇಕಂತೆ ಮಂಡೆ ಕೊಡ್ತಾ ಇದ್ದಾರೆ ನೋಡಿ. ಏನೋ ಒಂಥರ ಖುಷಿ ಆಯಿತು ಗೈಸ್. ಸುಮ್ಮನೆ ಇದ್ದ ಲಾಸ್ಟು ಕಟ್ಬಿಟ್ಟ ನೋಡಿ. ಎಷ್ಟು ಚೆನ್ನಾಗಿದೆ ನನ್ನ ಮಗನ ಕೂದಲು. ಹೋಗ್ಬಿಡುತ್ತಲ್ಲ ಅಂತ ಬೇಜಾರಾಗೋಯ್ತು. ಒಂದು ನಿಮಿಷಕ್ಕೆ ಎರೆತವ್ರು ನೋಡಿ ಸರ್ ಗೈಸ್, ಎಷ್ಟು ಚೆನ್ನಾಗಿದೆ ನನ್ನ ಮಗನ ಕೂದಲು. ಇವಾಗಲೂ ಅಳ್ತಾ ಇರಲಿಲ್ಲ, ಲಾಸ್ಟಕ್ಕೆ ಒಂದು ಸ್ವಲ್ಪ ಎಲ್ಲ ಆದಮೇಲೆ ಅಳ್ತಾ ಇದ್ದ. ನಮ್ಮ ಮನೆಯವ್ರು ನಗಿಸ್ತಾ ಇದ್ದರು, ಮತ್ತು ಮುಂದೆ ನಮ್ಮ ಸೋನು ನಗಿಸ್ತಾ ಇದ್ಲು. ಇವಾಗ ನೋಡಿ ಹಂಗೆ ನೋಡ್ತಾ ಇದ್ದಾನೆ, ಅಳ್ತಾ ಇಲ್ಲ. ಆಮೇಲೆ ಅಳ್ತಾನೆ. ಎಷ್ಟು ಚೆನ್ನಾಗಿ ಕೂತಿದ್ದಾನೆ ನೋಡೋಕ್ಕೆ. ಅವನು ಸೋದ್ರು ದೊಡ್ಡ ಮೊಬೈಲಲ್ಲಿಂದರೆ ಅಷ್ಟು ಚೆನ್ನಾಗಿ ಕೂತಿದ್ದಾನೆ. ಲಾಸ್ಟ್ ಹಿಂದೆ ಹೋಗ್ಬೇಕಾದ್ರೆ ಅಳ್ತಾ ಇರ್ತಾನೆ. ಇವಾಗೇನು ನೋಡಿ ಅಳ್ಳೇ ಇಲ್ಲ, ಎಷ್ಟು ಚೆನ್ನಾಗಿ ಕೂತಿದ್ದಾನೆ. ಏನೋ ಫೈನಲಿ ಖುಷಿ ಆಯಿತು. ಇದು ನೋಡೋಕ್ಕೆ ನಮ್ಮ ಮಾವ ಇರಬೇಕಾಗಿತ್ತು. ನೋಡಿ ಯಾವ ಥರ ಕಾಣ್ತಾ ಇದ್ದಾನೆ ಅಂತ. ನಮ್ಮ ಮನೆಯವ್ರು ನಗ್ತಾಯಿದ್ರು, ಅವ್ನು ಹಾಡ್ಕೋತಾಯಿದ್ರು ಬೋಡ 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 ಅಂದ್ಬಿಟ್ಟು. ಏನು ಮಾಡೋಕ್ಕಾಗಲ್ಲಲ್ವ, ಕೊಡಲೇಬೇಕಲ್ಲ, ಕೊಡ್ತಾಯಿದ್ರು. ಅಳ್ತಾ ಇದ್ದಾನೆ, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನಾದೆ. ಅವ್ನ ಬರ್ತ್ಡೇಕ್ಕಿಂತ ಮುಂಚೆನೇ ಮಂಡೆ ಕೊಟ್ಟಿದ್ದು ನಾವು. ಒಂದು ವರ್ಷದೊಳಗಡೆ ಕೊಡಬೇಕಾಯ್ತು. ವರ್ಷ ಆದಮೇಲೆ 3 ವರ್ಷ ಮಂಡೆ ಕೊಡೋಂಗಿಲ್ಲ ಅಂತ ಹೇಳಿದರು. ಅದಕ್ಕೆ ವರ್ಷದೊಳಗಡೆ ಕೊಡಬೇಕಾಗಿತ್ತು ಅಂದ್ಬಿಟ್ಟು ಶನಿವಾರ ಮಂಡೆ ಕೊಟ್ಟು ಬುಧವಾರ ಬರ್ತ್ಡೇ ಮಾಡ್ದೆ. ನಾನು ಬರ್ತ್ಡೇ ಆದಮೇಲೆ ಮಂಡೆ ಕೊಡೋಣ ಅಂದ್ಕೊಂಡಿದ್ದೆ. ಯಾರೋ ಹೇಳಿದರು ಇಲ್ಲಾಂದರೆ 3 ವರ್ಷ ಕೊಡೋಂಗಿಲ್ಲ ಅಂದರು. ಇವಾಗ ನಮ್ಮ ಆಸೆಗೋಸ್ಕರ ಮಗುನ ಲೈಫ್ ಹಾಳು ಮಾಡೋಕ್ಕಾಗುತ್ತಾ? ಕೂದಲು ಬೆಳೆದುಬಿಟ್ರೆ ಅವನಿಗೂ ಸೇಕೆ ಅಲ್ವ ಅಂದ್ಬಿಟ್ಟು ಮಂಡೆ ಕೊಡಿಸ್ಬಿಟ್ಟು ನೋಡಿ. ಇವಾಗ ಅಳ್ತಾ ಇದ್ದಾನೆ, ಅಳ್ತಾ ಇದ್ದ. ಅದಕ್ಕೋಸ್ಕರ ಮಂಡ್ಯ ಕೊಡಿಸ್ಬಿಟ್ಟೆ ಬರ್ತ್ಡೇ ಮಾಡೋಣ. ನಾವು ಬರ್ತ್ಡೇ ಏನು ಜೋರಾಗಿ ಮಾಡಿದ್ವಲ್ಲ, ಸಿಂಪಲಾಗಿ ಮಾಡಿದ್ವಲ್ಲ. ನೋಡಿ ಯಾವ ಥರ ಅಳ್ತಿದ್ದಾನೆ ಅಂದರೆ
ಅವರ ಅಪ್ಪ ಎತ್ಕೊಂಡ್ರು. ಮತ್ತು ನಾವು ಎತ್ಕೊಂಡೋಗಿ ಸ್ನಾನ ಮಾಡಿಸ್ಬೇಕಲ್ವ ಪೂಜೆಗೆಲ್ಲ ಅಂದ್ಬಿಟ್ಟು ಎತ್ಕೊಂಡು ಫೈನಲಿ ಎಲ್ಲ ಮಂಡೆ ಕೊಟ್ಟಾಯಿತು. ನನ್ನ ಮಾತಲ್ಲಿ ಏನಾದರೂ ತಪ್ಪಿದರೆ ತಿದ್ಕೊಳ್ಳೋಕೆ ಹೇಳಿ, ಕೆಟ್ಟ ಕಮೆಂಟ್ ಹಾಕ್ಬೇಡಿ. ಈ ಥರ ಅಲ್ಲ, ಈ ಥರ ಮಾತಾಡಿ ಅಂತ ಹೇಳಿ ಮೆಸೇಜಲ್ಲಿ ತಿದ್ಕೋತೀನಿ. ನಾನು ಇವಾಗ ಕಲಿತಾ ಇದ್ದೀನಿ. ಆಮೇಲೆ ನನ್ನ ಮಾತಲ್ಲಿ ನಂದು ವೀಡಿಯೋದಲ್ಲಿ ಏನಾದರೂ ತಪ್ಪಿದರೆ ಹೇಳಿ ತಿದ್ಕೊಳ್ಳೋಕ್ಕೆ. ಈ ಥರ ಅಲ್ಲ, ಈ ಥರ ವೀಡಿಯೋ ಮಾಡಿ ಈ ಥರ ತಿದ್ಕೊಳ್ಳಿ ಅಂತೇಳಿ ತಿದ್ಕೋತೀನಿ. ಏನೂ ಕೆಟ್ಟದಾಗಿ ಬೈಯೋಕ್ಕೆ ಹೋಗಬೇಡಿ. ನಾನು ಈಗ ಕಲಿತಾ ಇದ್ದೀನಿ. ನೀವೆಲ್ಲ ಸಪೋರ್ಟ್ ಮಾಡ್ತೀರ ಅಂದ್ಕೊಂಡಿದ್ದೀನಿ. ಫೈನಲಿ ಎಲ್ಲ ಆಯಿತು. ಸ್ವಲ್ಪ ಹಿಂದೆ ಮಂಡೆ ಇದು ಮಾಡಬೇಕಾಗಿತ್ತು ಅಂತ ಹಿಂದೆ ಮಂಡೆ ಮಾಡ್ತಾಯಿದ್ದು ನೋಡಿ. ಎಲ್ಲರೂ ನಮ್ಮ ಫ್ಯಾಮಿಲಿ ಅಲ್ಲೇ ಇದ್ದೀವಿ. ಅವರಪ್ಪ ಎತ್ಕೊಂಡ್ರು, ಅವ್ರ ಅಜ್ಜಿ ಏನೋ ಎತ್ಕೊಂಡು ಅನಿಸುತ್ತೆ, ಅವ್ರ ಅಜ್ಜಿ ಎತ್ಕೊಂಡ್ರು, ಅಳ್ತಾಯಿದ್ದ. ಆಮೇಲೆ ನಮ್ಮಮ್ಮ ಸ್ನಾನ ಮಾಡಿಸ್ಬೇಕಾದ್ರೆ ಸ್ನಾನ ಮಾಡಿಸಿ ಹೋಗು ಅಂದ್ಬಿಟ್ಟು ಅವರಿಗೆ ಫಸ್ಟ್ ಟೈಮ್ ಅಲ್ವಾ ದಕ್ಷಿಣೆ ಎಲ್ಲ ಇಟ್ಬಿಟ್ಟು ಕೊಡಬೇಕಲ್ಲ, ಪೂಜೆ ಸಾಮಾನು ದಕ್ಷಿಣೆ ಎಲ್ಲ ಇಟ್ಬಿಟ್ಟು ನನ್ನ ತಮ್ಮ ಕೊಟ್ಟ ಎಲ್ಲರಿಕೆ ಮೇಲೆ 200 ರೂಪಾಯಿ ಅಂತೆ. 200 ರೂಪಾಯಿ ಅವನಿಗೆ ಮಂಡೆಗೆ 200 ರೂಪಾಯಿ ಅಂತ. ಎಲೆ, ಅಡಿಕೆ, ಬಾಳೆಹಣ್ಣು ಎಲ್ಲ, ಬೆಲ್ಲ, ಅಕ್ಕಿ ಎಲ್ಲ ದಕ್ಷಿಣೆ ಇಟ್ಬಿಟ್ಟು ನನ್ನ ತಮ್ಮ ಕೊಟ್ಟ ಅವರಿಗೆ. ನಮ್ಮ ಅಜ್ಜಿ ಎತ್ಕೊಂಡ್ರು. ಇವಾಗ ಅಳ್ತಾಯಿದ್ದೆ ಅಂದ್ಬಿಟ್ಟು ನಾನು ಎತ್ಕೊಂಡೆ. ಸ್ನಾನ ಮಾಡ್ಸೋಕ್ಕೆ ಅಂದ್ಬಿಟ್ಟು ಸ್ನಾನ ಮಾಡ್ಸೋಕೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ನೋಡಿ ಇವಳು ಬೋಡ ಅಂತ ಆಡ್ಕೋತವಳೆ. ಅವನು ಯಾವುದೋ ಕಡೆಗೆ ನೋಡ್ತವನೆ, ಇವನು ಬೋಡ ಅಂತವನೆ. ನೋಡಿ ಸ್ನಾನ ಎಲ್ಲ ಮಾಡಿಸಿ ನೋಡಿ, ಬಟ್ಟೆ ಈ ಥರ ತೊಗೊಂಡಿದ್ದೀವಿ. ಹೊಸ ಬಟ್ಟೆ ಇಕ್ಬೇಕಲ್ಲ ಅಂದ್ಬಿಟ್ಟು ನನಗೆ ಒಂದು ಸಲ ಈ ಥರ ಬಟ್ಟೆ ಹಾಕಿಸ್ಬೇಕು ಅಂತ ತುಂಬ ಆಸೆ ಆಗಿತ್ತು. ಅದಕ್ಕೋಸ್ಕರ ನೋಡಿ ಫೈನಲಿ ಸ್ನಾನ ಎಲ್ಲ ಮಾಡಿಸಿ ಬಟ್ಟೆ ಹಾಕಿ ರೆಡಿ ಮಾಡಿದ್ದೀವಿ. ಯಾವ ಥರ ಕಾಣ್ತಾ ಇದ್ದಾನೆ ನನ್ನ ಮಗ ನೀವೇ ಕಮೆಂಟ್ ಮಾಡಿ. ಯಾವ ಥರ ಇದ್ದಾನೆ, ಯಾವ ಥರ ಕಾಣ್ತಾ ಇದ್ದಾನೆ ಅಂತ. ಹಾಕಿಸ್ಕೊಳ್ಳೋಕ್ಕೂ ಒಳ್ಳೋನು, ಹಂಗೂ ಸೋನು ಹಾಕಿಸಿದ್ಲು ನೋಡಿ. ಯಾವ ಥರ ಇದ್ದಾನೆ, ಯಾವ ಥರ ಕಾಣ್ತಾನೆ ಅಂತ ನೀವೇ ಕಮೆಂಟ್ ಮಾಡಿ. ನನ್ನ ಮಗ ಈ ಬಟ್ಟೆಲಿ ಯಾವ ಥರ ಚೆನ್ನಾಗಿ ಕಾಣ್ತಾನೆ ಅಂದ್ಬಿಟ್ಟು ಕುಣಿತಾ ಇದ್ದಾನೆ. ನನಗಂತೂ ಫುಲ್ ಖುಷಿ ಆಯಿತು. ನಿಮ್ಗೆ ಯಾವ ಥರ ಕಾಣ್ತಾನೆ ಅಂತ ಕಮೆಂಟ್ ಮಾಡಿ. ಮತ್ತು ಅಲ್ಲೆಲ್ಲ ಆಗಿ ಸ್ನಾನ ಮಾಡಿಸ್ಕೊಂಡ್ಬಂದು ಇವರು ನಮ್ಮ ಯಜಮಾನ್ರ ಅಣ್ಣ ಅವ್ರ ಜೊತೆ ಮಾತಾಡ್ಕೊಂಡು ಕೂತಿದ್ದಾನೆ. ಅವ್ನ ತಲೆ ನೋಡ್ಕೋತಿದ್ದಾನೆ ಮುಟ್ಟಿ. ಮತ್ತು ಹೇಳ್ತಾ ಇದ್ದಾನೆ, ಗಾಡಿ ಮೇಲೆ ಕರ್ಕೊಂಬಂದು ಗಾಡಿ ಮೇಲೆ ಕುಣಿಸ್ಕೊಂಡು ಆಟ ಆಡಿಸ್ತಾ ಇದೆ ನೋಡಿ ಯಾವ ಥರ ಆಡ್ತಿದ್ದಾನೆ ಅಂದರೆ. ಗಾಡಿ ಮೇಲೆ ಹೂವು ಇದ್ದಿದ್ದು ಬಿಡ್ತಿಲ್ಲ, ತೆಗ್ದು ಎಸೆತಾ ಇದ್ದ. ಹೂವೆಲ್ಲ ತೆಗ್ದು ಎಸೆತಾ ಇದ್ದ. ಒಳಗಡೆ ಹೋಗೋಣ ಅಂದರೆ ತುಂಬ ಜನ ಇದ್ಬಿಟ್ರು ಅಂದ್ಬಿಟ್ಟು ಹೋಗಿರಲಿಲ್ಲ. ಈಚೆನ ಆಟ ಆಡಿಸ್ಕೊಂಡು ಕೂತಿದ್ದು. ಹಂಗೂ ನಮ್ಮ ಮನೆಯವ್ರು ಒಳಗಡೆ ಹೋಗಮ್ಮ ಅಂತಿದ್ರು. ನಾನು ಸೆಕೆ ಪಾಪು ಐತೆ ಹೋಗಲ್ಲ ಅಂದ್ಬಿಟ್ಟು ಹಂಗೆ ಆಟ ಆಡಿಸ್ಕೊಂಡು ಕೂತಿದ್ದೆ. ಸೊನ್ನಿಂದ ಎತ್ಕೊಡು ಅಂತಿದ್ದ. ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಹಂಗೆ ಕುಣಿಸ್ಕೊಂಡು ಆಟ ಆಡಿಸ್ತಾ ಇದ್ದೆ ನೋಡಿ ಯಾವ ಥರ ನಗ್ತಾನೆ. ಅಯ್ಯೋ ಏನೋ ಒಂಥರ ಖುಷಿ. ಚಿಕ್ಕ ಮಕ್ಕಳಿದ್ದಾಗ ಮಕ್ಕಳು ಸ್ಮೈಲು ಎಲ್ಲ ನೋಡೋಕೆ ಏನೋ ಒಂಥರ ಖುಷಿ. ದೊಡ್ಡವರಾಯ್ತು ಅವ್ರ ನಗುನೇ ಇಷ್ಟ ಆಗಲ್ಲ. ಚಿಕ್ಕ ಮಕ್ಕಳಿದ್ದಾಗ ಕ್ಯೂಟಾಗಿ ನಗೋದು, ಅವ್ರು ಆಡ್ಕೊಳ್ಳೋದು, ನಾವು ಹೇಳ್ಕೊಟ್ಟಂಗೆ ಎಲ್ಲ ಮಾಡ್ತಾನೆ ಗೈಸ್ ನನ್ನ ಮಗ. ಯಾವ್ಯಾವ ಥರ ನಾವು ಹೇಳ್ಕೊಡ್ತೀವಿ ನೋಡಿ, ಕಣ್ಣೊಡಿಯಿಂದ ಎಲ್ಲನೂ ಪ್ರತಿಯೊಂದು ನಾವು ಯಾವ ಥರ ಹೇಳ್ಕೊಡ್ತೀವೋ ಅದೇ ಥರ ಮಾಡ್ತಾರೆ. ಚಿಕ್ಕ ಮಕ್ಳಿಗೆ ಇವಾಗಲಿಂದ ನಾವು ಒಳ್ಳೆ ವಿದ್ಯೆ ಹೇಳ್ಕೊಡ್ಬೇಕು ಹೊರತು ಆ ಥರನೇ ಹೇಳ್ಕೊಡ್ಬೇಕು. ನಾವು ಇವಾಗಲಿಂದ ಯಾವುದು ಕಲಿಸ್ತೀವೋ ಮುಂದಕ್ಕೂ ಅವ್ರು ಅದೇ ಕಲಿತಾರೆ. ಅವಳು ನನ್ನ ಮಗಂಗೆ ಊಟ ಮಾಡಿಸ್ತಾಯಿದ್ಲು. ಅವನಿಗೆಲ್ಲ ಊಟ ಮಾಡಿಸಿ ಮತ್ತು ನಾವು ಊಟ ಮಾಡೋ ಅಂದ್ಬಿಟ್ಟು ಅವನಿಗೆಲ್ಲ ಊಟ ಮಾಡಿಸ್ತಾಯಿದ್ಲು. ಇವನ್ನ ವೀಡಿಯೋ ಮಾಡು ಅಂತ ಇವನ್ನ ಹೇಳ್ತಿದ್ರು. ಇವನ್ನ ನನ್ನ ಫೋಟೋ ತೆಗಿ ಅಂತಿದ್ರು. ಪಾಪ ಅವ್ರದ್ದೊಂದು ಫೋಟೋ ತೆಗ್ದಿದ್ದೀನಿ, ತೋರಿಸ್ತೀನಿ ಅಂದ್ಬಿಟ್ಟು ತೋರಿಸ್ದೆ. ಯಾರೋ ಗೊತ್ತಿಲ್ಲ ಅವರು. ಮತ್ತು ನಾವು ಒಳಗಡೆ ಹೋಗಿ ಮತ್ತೆ ಫಸ್ಟ್ ಜನ ಇದ್ರು ಅಂದ್ಬಿಟ್ಟು ಮತ್ತೆ ಹೋಗಿ ದರ್ಶನ ಮಾಡೋಣ ಅಂದ್ಬಿಟ್ಟು ತಿರ್ಗೋ ಮತ್ತೆ ದೇವಸ್ಥಾನಕ್ಕೆ ಹೋದೋ ದರ್ಶನ ಮಾಡೋಕ್ಕೆ. ಇವಾಗ ಕಮ್ಮಿ ಜನ ಇದ್ರು ಅಂದ್ಬಿಟ್ಟು ಎಲ್ಲ ಊಟಕ್ಕೆ ಹೋಗಿದ್ರು ನೋಡಿ. ಇದೇ ನಮ್ಮ ಮನೆ ದೇವರು ಬೆಟ್ಟದ ರಂಗನ ಬಿಸ್ಕು ರಂಗನಾಥ ಸ್ವಾಮಿ. ನಮ್ಮದು ಬೆಟ್ಟದ ರಂಗನಾಥ ಸ್ವಾಮಿನೂ ಐತೆ, ಅದಕ್ಕೂ ಹೋಗಿದ್ದು. ಅದನ್ನು ವೀಡಿಯೋ ಮಾಡಿ ಹಾಕಿದ್ದೀನಲ್ಲ ನೋಡಿ. ಮತ್ತು ಎಲ್ಲ ನೋಡ್ಕೊಂಡು ಮತ್ತೆ ಊಟಕ್ಕೆ ಬಂದೋ. ಶ್ರಾವಣದಲ್ಲಿ ಒಳ್ಳೆ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಒಬ್ಬಟ್ಟು ಊಟ ಮಾಡಿದರೆ ಬೇರೆ ಟೈಮಲ್ಲಿ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ದೇವಸ್ಥಾನ ಊಟ ಸಿಗಬೇಕು ಅಂದರೆ ಅದಕ್ಕೂ ಪುಣ್ಯ ಮಾಡಿರಬೇಕು ಅಂತ ಹೇಳ್ತಾರಲ್ವಾ. ಊಟ ಮಾಡ್ಕೊಂಡು ಕಡಲೆ ಹುಳಿ, ಹೆಸರುಬೇಳೆ, ಹಪ್ಳ, ಒಬ್ಬಟ್ಟು ಮತ್ತು ಒಳಗಡೆ ದೇವ್ರದ್ದು ಪ್ರಸಾದ ಮಾಡಿರ್ತಾರಲ್ಲ ಅದು, ಅನ್ನ ಸಾಂಬಾರು, ಪುಳಿಯೋಗರೆ ಎಲ್ಲ ಮಾಡಿದರು ನೋಡಿ. ಎಷ್ಟು ಜನ ಇದ್ದಾರೆ ಗೈಸ್, ತುಂಬ ಜನ ಇದ್ದಾರೆ. ಇನ್ನೂ ಬರೋರು ಬರ್ತಾಯಿದ್ರು, ಹೋಗೋರು ಹೋಗ್ತಾಯಿದ್ರು.
ನಾವು ಮತ್ತೆ ಇನ್ನೊಂದು ದೇವ್ರಿಗೆ ಹೋಗ್ಬೇಕು ಅಂದ್ಬಿಟ್ಟು ಬೇಗ ಬೇಗ ತಿಂದ್ಬಿಟ್ಟು ಮತ್ತೆ ಇನ್ನೊಂದು ದೇವ್ರಿಗೆ ಹೋಗ್ಬೇಕಾಗಿತ್ತು. ನಮ್ಮ ಮನೆಯವ್ರು ಬೇಗ ಊಟ ಮಾಡ್ಕೊಂಬನ್ನಿ ಅಂತ ಅಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ತಾಯಿದ್ದೋ. ಪುಳಿಯೋಗರೆ ಅಂತೂ ತುಂಬ ಟೇಸ್ಟಾಗಿತ್ತು ಗೈಸ್, ಚೆನ್ನಾಗಿತ್ತು ಪುಳಿಯೋಗರೆ ಅಂತೂ. ನಾವು ಮನೇಲಿ ಮಾಡಿದ್ರು ಆ ಥರ ಪುಳಿಯೋಗರೆ ಬರೋಲ್ಲ. ದೇವಸ್ಥಾನ ಊಟ ಪ್ರಸಾದ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಅನ್ನ ಆಗಲಿ ಸಾಂಬಾರಾಗಲಿ ಪ್ರತಿಯೊಂದು ಎಷ್ಟು ಟೇಸ್ಟಾಗಿರುತ್ತೆ. ಅದೇ ನಾವು ಆ ಥರ ಮನೇಲಿ ಪುಳಿಯೋಗರೆ ಮಾಡಿ ಆಗೋಲ್ಲ. ದೇವಸ್ಥಾನದಲ್ಲಿ ಯಾವುದೇ ಮಾಡಲಿ ಸೂಪರಾಗಿರುತ್ತೆ ಊಟ ಮಾತ್ರ. ಅಲ್ಲೆಲ್ಲ ಮುಗಿಸ್ಕೊಂಡು ನೋಡಿ ಸುಗ್ನಳ್ಳಿಗೆ ಬಂದೋ. ನಮ್ಮನೆ ಗಂಡದೇವರು ಸುಗ್ನಳ್ಳಿಗೆ ಇದು ಗರುಡನ ಸ್ವಾಮಿ ಸುಗ್ನಳ್ಳಿಗೆ ಬಂದು ನೋಡಿ ಗೈಸ್ ಎಷ್ಟು ಜನ ನಿಂತಿದ್ದಾರೆ ಲೈನು. ಅಂದರೆ ನಾವು ಸುಮ್ಮನೆ ಕೂತ್ಕೊಬಿಟ್ಟು ಸುಗ್ನಳ್ಳಿಗೆ ಬಂದು ನನ್ನ ಮಗ ಬೇರೆ ಹೇಳ್ತಾ ಇದ್ದ ಗರುಡನ ಸ್ವಾಮಿಗೆ ಇಲ್ಲಿ ವೀಡಿಯೋ ಮಾಡೋಂಗಿಲ್ವಂತೆ ಗರುಡನ ಸ್ವಾಮಿಲಿ. ನೀವು ನೋಡಿದೆ ನೋಡಿ, ಇವರು ಸಾಲು ಮರದ ತಿಮ್ಮಕ್ಕ ಅಜ್ಜಿ, ಅವರು ಬಂದಿದ್ದರು ದೇವಸ್ಥಾನಕ್ಕೆ. ನೀವು ನೋಡಿದ್ದೀರಾ ಅನಿಸುತ್ತೆ ಅವ್ರನ್ನೆಲ್ಲ. ಇದೊಂದು ನಮಸ್ಕಾರ ಮಾಡ್ಕೊಂಡು ಅವ್ರದ್ದೊಂದು ವೀಡಿಯೋ ಮಾಡ್ಕೊಂಡು ಮುಂದೆ ಬಂದು ಅವರು ಎಷ್ಟು ಮರಗಳು ನೆರಳಾಗಾಗಿ ಮಾಡೋರೆ. ಮುಂದೆ ವೀಡಿಯೋ ಮಾಡೋಂಗಿರ್ಲಿಲ್ವಂತೆ. ಇದು ತುಂಬ ಜನ ಇದ್ರು ಇಲ್ಲುವ ಗರುಡನ ಸ್ವಾಮಿಲುವ. ನಾನಿಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ, ಅವ್ರು ಹೇಳಿದರು ವೀಡಿಯೋ ಮಾಡೋಂಗಿಲ್ಲ ಅಂದ್ಬಿಟ್ಟು. ಇಲ್ಲಿಂದನೇ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ತುಂಬ ಜನ ಇದ್ದಾರೆ. ನಾನು ಹಂಗೊಂದೊಂದು ಸ್ವಲ್ಪ ನಿಧಾನಕ್ಕೆ ಮಾಡಿಕೊಂಡೆ. ಫುಲ್ ಒಳಗಡೆ ಮಾಡೋಕ್ಕಾಗಲಿ ವೀಡಿಯೋ, ಇದು ಬೈತಾರಂತೆ ವೀಡಿಯೋ ಅಲೋ ಇಲ್ವಂತೆ. ಇವನು ನಮ್ಮ ಪಾಪನ ಆಟ ಆಡಿಸ್ತಾ ಇದ್ದ ಸೆಕೆ ಅಂದ್ಬಿಟ್ಟು. ನೋಡಿ ಎಷ್ಟು ಜನ ಇದ್ದಾರೆ ಹೊರಗಡೆ ಅಂತೂ ಫುಲ್ಲು ಸೆಕೆ ಅಂದರೆ ಸೆಕೆ, ಹೆವಿ ಸೆಕೆ ಇತ್ತು. ಈಚೆನೂ ಜನ ಇದ್ದರು ಒಳಗಡೆ ಜನ ಇದ್ದರು. ನಿಮ್ಮ ದೇವಾಲಯ ಸುಗ್ನಳ್ಳಿ ಇದು ಎಲ್ಲ ನಮ್ಮದು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆಗೆ ಹೋದೋ. ನೋಡಿ ನಮ್ಮ ಅಮ್ಮರೆಲ್ಲ ಹೋಗ್ತಾ ಇದ್ದಾರೆ. ಊಟ ಮಾಡು ಅಂತಂದರು. ಅಲ್ಲೇ ಊಟ ಮಾಡ್ಕೊಂಬಂದಿದ್ದೋ ರಂಗನಾಥ ಸ್ವಾಮಿಲಿ. ಇಲ್ಲೇ ಹೊಟ್ಟೆ ತುಂಬಿತ್ತು ಬೇಡ ಅಂದ್ಬಿಟ್ಟು ಪ್ರಸಾದ ಒಂದು ಯಾವುದ್ರಲ್ಲಿ ತಿಂದರೂ ಪ್ರಸಾದನೆಲ್ಲ ಒಂದು ಕಡೆ ತಿಂದ್ಬಿಟ್ಟು ಹೋಗ್ತಾಯಿದ್ದೀನಿ ನಡ್ಕೊಂಡು. ಬಿಸಿಲು ಅಂದರೆ ಬಿಸಿಲು, ಹೆವಿ ಬಿಸಿಲು. ಆಲೇ 12 ಗಂಟೆ ಆಗಿಬಿಟ್ಟಿತ್ತು. ಇವರು ನಮ್ಮ ಯಜಮಾನ್ರಿದ್ರಲ್ಲ ಅವ್ರ ಅಣ್ಣನ ಹೆಂಡ್ತಿ, ಅವ್ರ ಊರಿಗೆ ಹೋಗೋಕ್ಕೆ ಹೋಗ್ತಾಯಿದ್ರು. ನೋಡಿ ಬಾಯ್ ಮಾಡಿಬಿಟ್ಟು ಹೋಗ್ತಾಯಿದ್ರು ಊರಿಗೆ. ಇವರು ನಮ್ಮ ಯಜಮಾನ್ರ ಅಣ್ಣ. ನಾವು ಆಟೋ ಹೊತ್ಕೊಂಡು ನಾವು ಹೋಗ್ತಾಯಿದ್ದೀವಿ ನೋಡಿ. ಇಲ್ಲೂ ಊಟ ಐತೆ, ಸುಗ್ನಳ್ಳಿಲೂ ಊಟ ಇತ್ತು. ನಾವು ಅಲ್ಲೇ ರಂಗನಾಥ ಸ್ವಾಮಿಲಿ ಊಟ ಮಾಡ್ಕೊಂಬಂದಿದ್ದು ಅಂದ್ಬಿಟ್ಟು ಇಲ್ಲೇನು ಊಟ ಮಾಡೋಕ್ಕೆ ಹೋಗಲಿಲ್ಲ. ದೇವ್ರ ಪ್ರಸಾದ ಎಲ್ಲಿ ತಿಂದರೆ ಏನು ಗಾಯ್ಸ್, ದೇವ್ರ ಪ್ರಸಾದ ಮಾತ್ರ ತಿನ್ನಬೇಕು ತಿಂದು. ನಮಗೂ ಬಿಸಿಲಾಗ್ತಿತ್ತು ಅಂತ ನೋಡಿ. ಇಲ್ಲೂ ಎಷ್ಟು ಜನ ಊಟಕ್ಕಿದ್ದಾರೆ ನೋಡಿ ಗೈಸ್, ಇಲ್ಲೂ ಎಷ್ಟು ಜನ ಇದ್ದಾರೆ. ದೇವ್ರ ಪ್ರಸಾದ ಅಂತೂ ಅದೃಷ್ಟ ಮಾಡಿರಬೇಕು ತಿನ್ನೋಕ್ಕೆ ಅಂತಾರಲ್ಲ ಆ ಥರ. ಮತ್ತು ನಮ್ಮದೆಲ್ಲ ಆಗಿ ಆಟೋ ಹೊತ್ಕೊಂಡು ನಾವು ಮನೆ ಕಡೆ ಬರ್ತಾಯಿದ್ದೀವಿ. ಮತ್ತು ನನ್ನ ಮಗ ಮಲಿಕೊಂಡ. ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ. ನಾನು ಏನಾದರೂ ನನ್ನ ವೀಡಿಯೋದಲ್ಲಿ ತಪ್ಪಿದರೆ ತಿದ್ಕೊಳ್ಳೋಕೆ ಒಂದು ಅವಕಾಶ ಕೊಡಿ. ಈ ಥರ ಅಂತ ತಿದ್ಕೋತೀನಿ. ನಾನು ಇವಾಗ ಕಲಿತಾ ಇದ್ದೀನಿ, ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಹೋಗ್ತಾಯಿದ್ದೆ. ಫೈನಲಿ ಮನೆ ಹತ್ರ ಬಂದ ನೋಡಿ. ರಾಗಿ ಪೈರಲ್ಲಿ ಯಾವ ಥರ ಆಟಿದ್ದಾರೆ ಅಂದರೆ ನೋಡೋಕೆ 2 ಕಣ್ಣು ಸಾಲು. ಎಲ್ಲ ಕಡೆ ಒಲೆ ಚೆಲ್ಬಿಟ್ಟಿದ್ದಾರೆ ಆನೆ. ಆದರೆ ಈ ಮಳೆ ಬರ್ತಾನೆ ಐತೆ, ಹೋಗ್ತಾನೆ ಇರ್ತೈತೆ. ಈ ಮಳೇಲಿ ಹೊಲ ಹುಟ್ಟುತ್ತೋ ಹೋಗುತ್ತೋ ಗೊತ್ತಿಲ್ಲ. ಪಾಪ ಎಲ್ಲರೂ ಚೆಲ್ಬಿಟ್ಟಿದ್ದಾರೆ. ಏನು ಮಾಡುತ್ತೋ ಗೊತ್ತಿಲ್ಲ ಮಳೆ. ದೇವೇಂದ್ರಯ್ಯ ಗೊತ್ತು. ಕುಣಿಗಲಿ ಬಂದು ಫೈನಲಿ ನೋಡಿ ಜಾನ್ಸನ್ ಹತ್ರ. ಇದು ನಮ್ಮ ಕುಣಿಗಲ್ ಜಾನ್ಸನ್ನು. ಅಲ್ಲಿಗೆ ಬಂದುಬಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ನನ್ನ ಮಗ ಮಲ್ಕೊಂಬಿಟ್ಟಿದ್ದಾನೆ. ಹೋಗ್ಬೇಕಾದ್ರೂ ಮಲಗಿದ, ಬರಬೇಕಾದ್ರೂ ಮಲಗಿದ. ಎದ್ದಿದ್ದಾನೆ ಇವಾಗ. ಓಕೆ ಬಾಯ್ ಫ್ರೆಂಡ್ಸ್.